ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ ದೆಹಲಿ ನಿನ್ನೆ ರಾಜ್ಯದ ಬೆಳವಣಿಗೆಗೆ ಏನಾದರೂ ಸಾಕ್ಷಿ ಆಗಲಿದೆಯಾ ಎಂಬ ಕುತೂಹಲ ಮೂಡಿತ್ತು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಇದ್ಯಾವುದೂ ಆಗದೆ ಸಿಎಂ ಭೇಟಿ ಬರೀ ಸಿಡಬ್ಲ್ಯೂಸಿ ಸಭೆಗಷ್ಟೇ ಸೀಮಿತವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಗಪ್ಚುಪ್. ಸಿಡಬ್ಲ್ಯೂಸಿ ಸಭೆಯಲ್ಲೂ ಆಗದ ಚರ್ಚೆ, ಸಿಎಂ ಕೂಡ ಸೈಲೆಂಟ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಕೋಟೆಯಲ್ಲಂತೂ ನಾಯಕತ್ವ ಬದಲಾವಣೆಯದ್ದೇ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಇದ್ರೆ, ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ದಕ್ಕಿಸಿಕೊಳ್ಳೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಹೈಕಮಾಂಡ್ ನಿಂದ ಯಾವಾಗ ಬುಲಾವ್ ಬರುತ್ತೋ, ಯಾವಾಗ ಅದ್ಯಾವ ನಿರ್ಧಾರ ಹೊರ ಬೀಳುತ್ತೋ ಅನ್ನೋ ಆತಂಕ ಕೈ ನಾಯಕರನ್ನ ಕಾಡ್ತಾ ಇದೆ. ಈ ನಡುವೆ ಸಿಎಂ ದೆಹಲಿಗೆ ಹಾರ್ತಾ ಇದ್ದಂತೆ ಎಲ್ಲರೂ ಕುತೂಹಲದಿಂದ ದೆಹಲಿಯತ್ತ ನೋಡ್ತಾ ಇದ್ರು. ಆದ್ರೆ ಸಿಎಂ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಫ್ಲೈಟ್ ಹತ್ತಿದ್ರು. ದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಸಿಡಬ್ಲ್ಯೂಸಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ, ರಾಹುಲ್, ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ರು. ಜೊತೆಗೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ರು. ಸಮಯ ಸಿಕ್ಕರೆ ರಾಹುಲ್ ಭೇಟಿಗೂ ಚಿಂತನೆ ಮಾಡಿದ್ರು. ಆದ್ರೆ ಅದ್ಯಾವುದೂ ಆಗಿಲ್ಲ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೇವಲ ಜಿ ಮಸೂದೆ ಬಗ್ಗೆ ಚರ್ಚೆ ನಡೆದಿದೆ. ಅದು ಬಿಟ್ರೆ ರಾಜ್ಯದ ವಿಚಾರಗಳ ಬಗ್ಗೆ ಸಿಎಂ ಕೂಡ ವಿಚಾರ ಪ್ರಸ್ತಾಪ ಮಾಡಿಲ್ಲ. ರಾಹುಲ್ ಭೇಟಿಗೂ ಅವಕಾಶ ಸಿಕ್ಕಿಲ್ಲ ಎನ್ನಲಾಗಿದೆ. ಆದ್ರೆ ಸಿದ್ದು ಮಾತ್ರ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಅಷ್ಟಕ್ಕೂ ಸಿಎಂ ಬದಲಾವಣೆ ತೀರ್ಮಾನ ಸದ್ಯ ರಾಹುಲ್ ಬತ್ತಳಿಕೆಯಲ್ಲಿದೆ. ಆದ್ರೆ ರಾಹುಲ್ ನಾಳೆ ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ. ಜನವರಿ 9ರಂದು ಮತ್ತೆ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ರಾಹುಲ್ ಬಂದ ಮೇಲೆ ಸಂಪುಟ ಪುನಾರಚನೆ ವಿಚಾರಕ್ಕಾಗಿ ಚರ್ಚಿಸೋದಕ್ಕೆ ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಸಿಎಂ ಸೇರಿದಂತೆ ಉಭಯ ಬಣದ ನಾಯಕರು ಕೂಡ ದೆಹಲಿಗೆ ಮ್ಯಾರಥಾನ್ ಮಾಡಲಿದ್ದಾರೆ. ಜನವರಿ 15ರ ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಸಿಎಂ ದೆಹಲಿಗೆ ಹಾರ್ತಾ ಇದ್ದಂತೆ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಪಡೆದು ಬರ್ತಾರೆ ಅನ್ನೋ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮೊನ್ನೆಯಷ್ಟೇ ಪಕ್ಷಕ್ಕಾಗಿ ಕಸ ಗುಡಿಸಿದ್ದೀನಿ, ಬ್ಯಾನರ್ ಕಟ್ಟಿದ್ದೀನಿ ಅಂತ ತಾವು ಪಟ್ಟ ಕಷ್ಟ ಮತ್ತು ಪಕ್ಷನಿಷ್ಠೆ ಮಾತನಾಡಿದ್ದ ಡಿಕೆ ಇವತ್ತು ರೈತ ಸಂತೆಯಲ್ಲಿ ದೀಪದ ಬೆಳಕು ಎಲ್ಲರಿಗೂ ಗೊತ್ತಾಗುತ್ತೆ, ಎಣ್ಣೆಯ ಕಷ್ಟ ಗೊತ್ತಾಗಲ್ಲ ಅಂತ ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ದಾರೆ. ಆ ಉರಿಯಿಂದ ಎಣ್ಣೆ ಇದೆ, ಆ ಎಣ್ಣೆ ಗೊತ್ತು, ಅದು ಕಷ್ಟ ಏನೋ ಬತ್ತಿಗೆ ಗೊತ್ತು. ಅದು ನಿಮ್ ಕಾಣಕ್ ಬರೀ ಬೆಳಕು ಮಾತ್ರ ಕಾಣ್ತದೆ. ಹಂಗೆ ಇವತ್ತು ಈ ಹಿಂದೆ ಶ್ರಮ, ಬದುಕಿನಲ್ಲಿ ಶ್ರಮದ ಹಿಂದೆ ನಿಮ್ಮ ಶ್ರಮ ಬಹಳ ದೊಡ್ಡದು. ಈ ನಡುವೆ ಸಚಿವ ಎಂಬಿ ಪಾಟೀಲ್ ಡಿಕೆ ಪರಿಶ್ರಮದ ಬಗ್ಗೆ ಮಾತನಾಡಿದ್ದಾರೆ. ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಚೇತನ ತಂದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸಹ ಅವರ ಒಂದು ಜನಪ್ರಿಯತೆ, ಅವರ ಪ್ರಭಾವ ಇವತ್ತು ನಮಗೆ ಬಹಳಷ್ಟು ಸಹಾಯ ಮಾಡಿದೆ. ಇನ್ನು ದೆಹಲಿಯ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೀತಾ ಇದ್ರೆ ಹೊರಗೆ ದಲಿತ ಸಿಎಂ ಕೂಗು ಮೊಳಗಿತ್ತು. ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಚಿವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು. ಇತ್ತ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಾ ಇರುವ ಅವರೇ ಬೇಳೆ ಮೇಳದಲ್ಲಿ ಮಹಿಳೆಯೊಬ್ಬರು ಡಿಕೆ ಸಾರ್ ಸಿಎಂ ಯಾವಾಗ ಆಗ್ತೀರಾ ಅಂತ ಪ್ರಶ್ನಿಸಿದ್ರು. ಆದ್ರೆ ಡಿಕೆ ಏನು ಉತ್ತರಿಸದೆ ಮೌನವಾಗಿ ತೆರಳಿದ್ರು. ಸಿದ್ದು ಬೆಂಬಲಕ್ಕೆ ನಿಂತ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಅಹಿಂದ ನಾಯಕರು ಪಣ ತೊಟ್ಟಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜನವರಿ 25ರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. ಇದೀಗ ಕಲಬುರಗಿಯಲ್ಲೂ ಬೃಹತ್ ಸಭೆ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ.
ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬೆಂಕಿ ಧಗಧಗ ಅಂತ ಇದ್ರೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ, ಅವರಾಗೆ ಅಧಿಕಾರ ಬಿಟ್ಟುಕೊಟ್ಟರಷ್ಟೇ ಬೇರೆಯವರಿಗೆ ಅವಕಾಶ ಎಂದಿದ್ದಾರೆ. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ, ಅವರಾಗೆ ಬಿಟ್ಟರೆ ಅವಕಾಶ ಇದೆ, ಇಲ್ಲದೆ ಹೋದರೂ ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು, ಆದಮೇಲೆ ಅವರಾಗಿ ಬಿಟ್ಟರು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಅದೇನೇ ಹೇಳಿ, ಪಟ್ಟದ ವಿಚಾರದಲ್ಲಿ ಸಿಎಂ ಡಿಸಿಎಂ ಮೌನವಾಗಿದ್ರೂ ಆಪ್ತರು ಅಭಿಮಾನಿಗಳು ಮಾತ್ರ ಸುಮ್ಮನಾಗ್ತಾ ಇಲ್ಲ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಮಹೇಶ್, TV9 ನವದೆಹಲಿ.